ಇದ್ಯಾಕೆ ಇನ್ನ ಮನೆ ಕಂಡಿದ್ಯಾ? ಆಫೀಸ್ಗೆ ಹೋಗಲ್ವಾ? ಅಯ್ಯೋ ಇಲ್ಲ ಕಣಮ್ಮ, ಇವತ್ತು ವೀಕ್ ಆಫ್. ಒಳ್ಳೆ ಟೈಮಿಗೆ ರಜಾ ಹಾಕಿದ್ಯಾ ಕಣೆ ನೀನು. ಬಾರೆ ಒಂಚೂರು ಅಡುಗೆ ಮನೇಲಿ ಸಜ್ಜ ಮೇಲೆಲ್ಲ ಇರೋ ಪಾತ್ರೆಗಳೆಲ್ಲ ಎತ್ಕೊಡ್ತೀನಿ. ನಾನು ಬೆಳಕು ಕೊಡ್ತೀನಿ, ನೀನು ಒರೆಸ್ಬಿಟ್ಟು ಒಣಗಾಕಿ ಇಟ್ಬಿಡು. ಆಮೇಲೆ ಒಂಚೂರು ಪ್ಯಾನೆಲ್ಲ ಒರೆಸ್ಬೇಕು ಕಣೆ. ಆಮೇಲೆ ಎಲ್ಲ ಧೂಳು ಕೊಡಬೇಕು. ಧೂಳ ಕೊಡವಿಲ್ಲ ಕಣೆ, ಅಪ್ಪ ಹತ್ರ ಬಂದೇ ಬಿಡ್ತು. ಇನ್ನೊಂದು 2 ವಾರ ಐತೆ ಅಷ್ಟೇ. ಬಾ ಬೇಗ ಎದ್ದು ಒಂಚೂರು ಧೂಳು ಕೊಡ್ಬಿಟ್ಟು ಫ್ಯಾನೆಲ್ಲ ಒರೆಸ್ಬಿಟ್ಟು ಆಮೇಲೆ ಕಸ ಗುಡಿಸ್ಕೊಡ್ತೀನಿ, ನೀನೆಲ್ಲ ಒರೆಸ್ಬಿಡು. ಬಾ ಬಾ ಎದ್ದು ಜಲ್ದು ತಿಂಡಿ ತಿಂದ್ಬಿಡು. ಕೈ ಹಾಕಣ, ಕೆಲಸ ಆಗಲ್ಲ ಇನ್ನಂದ್ರೆ. ಅಮ್ಮ ಬಾಯ್, ನಾನು ಆಫೀಸ್ ಹೋಗ್ತಿದ್ದೀನಿ. ಅರ್ಜೆಂಟ್ ಮೀಟಿಂಗ್ ಅಂತ ಫೋನ್ ಬಂದಿತ್ತು, ಲೇಟ್ ಆಯ್ತು ನನಗೆ, ಬರ್ತೀನಿ. ಕೆಲಸ ಮಾಡ್ಬೇಕಾಗ್ತದೆ. ಏನ್ ನಾಟಕ ಆಡ್ತಾಳೆ ನೋಡು. ಬಯ್ಯ ಬಗ್ಗಲ್ಲ ಇವಾಗಿನ ಮಕ್ಕಳಿಗೆ ಕೆಲಸ ಮಾಡಕ್ಕೆ. ಸ್ನಾನ ಆಗಿದ್ರೆ ದೇವ್ರ ಮನೆ ಕ್ಲೀನ್ ಮಾಡ್ಬಾರೆ. ಅತ್ತೆ ಇನ್ನು ಸ್ನಾನ ಆಗಿಲ್ಲ ನಂದು. ಹಂಗಾದ್ರೆ ಹಂಗೆ ಬಾತ್ರೂಮ್ ಮುಚ್ಚಿಬಿಟ್ಟು ಸ್ನಾನ ಮಾಡ್ಕೊಂಬಾರೆ. ಅತ್ತೆ ನಾನು ಇನ್ನು ಸ್ನಾನಕ್ಕೆ ಹೋಗ್ತಾ ಇಲ್ಲ. ಬಾ ಹಂಗೆ ಸಿಂಕಲ್ಲಿ 4 ಪಾತ್ರೆ ಇದೆ, ತೊಳೆದ್ಬಿಡು. ತಗಡೆ. ತಲೆ ಮಾಂಸ ಭಾಳ ಚೆನ್ನಾಗೈತಿ ಸಾನ, ಆಯ್ತಾ? ಬರೀ ಮಟನೇ ಐತೆ ಅದರಲ್ಲಿ. ಚೆನ್ನಾಗಿ ಸಾರು ಮಾಡಿಕು ನೋಡು. ಅದ್ರಲ್ಲಿ ಮೆದುಳೈತೆ, ಮೆದುಳಿಗೆ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಹಂಗೆ ಒಂಚೂರು ಹುರಿದ್ಬಿಡು. ಅಯ್ಯೋ ಪಾಪ ಮೇಕೆ, ನಿಮ್ಗೆ ಹೆಂಗಾದ್ರೂ ಮನ್ಸು ಬರುತ್ತದೆ ಅದನ್ನ ತಿನ್ನಕ್ಕೆ. ಅದನ್ನ ಕಟ್ ಮಾಡಿ ಅದ್ರ ತಲೆನೂ ಬಿಡ್ದಲೆ ಪೀಸ್ ಪೀಸ್ ಮಾಡಿ ಮೆದ್ಲು ಸಮೇತ ತಿಂತಾ ಇದ್ದೀರಲ್ಲ. ನಿಮ್ಗೆ ಹೆಂಗಾದ್ರೂ ಮನ್ಸು ಬರುತ್ತೆ ತಿನ್ನಕ್ಕೆ, ನನಗಂತೂ ಬೇಡಪ್ಪ. ಹೌದೇನೆ, ನೀನು ತಿನ್ನಲ್ವಾ? ಮತ್ತು ನೀನೇನು ಮಾಡ್ಕೊಂಡು ತಿಂತೀಯ? ನಾನು ನಿಮ್ಮಷ್ಟು ಕ್ರೂರಿ ಅಲ್ಲಪ್ಪ. ನಾನು ಬರೀ ಚಿಕನ್ ತರಿಸಿದ್ದೀನಿ ಅಷ್ಟೇ, ಚಿಕನ್ ಮಾಡ್ಕೊಂಡು ತಿಂತೀನಿ. ಹೌದೇನೆ, ನೀನು ತಿನ್ನಲ್ವಾ? ಮತ್ತು ನೀನೇನು ಮಾಡ್ಕೊಂಡು ತಿಂತೀಯ? ನಾನು ನಿಮ್ಮಷ್ಟು ಕ್ರೂರಿ ಅಲ್ಲಪ್ಪ. ನಾನು ಬರೀ ಚಿಕನ್ ತರಿಸಿದ್ದೀನಿ ಅಷ್ಟೇ, ಚಿಕನ್ ಮಾಡ್ಕೊಂಡು ತಿಂತೀನಿ. ಇನ್ನು ಹೆಂಗ್ ಬಿಟ್ಕೊಂಡಿದ್ದಾಳೆ ನೋಡು. ಸೂರ್ಯ ನೆತ್ತಿ ಮೇಲೆ ಬಂದಾನೆ, ಇನ್ನು ಎದ್ದಾಳಕ್ಕೆ ಇನ್ನೂ ಜ್ಞಾನ ಆಗಿಲ್ಲ ನಿನ್ಗಿನ್ನುವೆ. 10 ಗಂಟೆಗೆ 12 ಗಂಟೆ ಅಂತ ಹೇಳ್ತೀಯ ನೀನು. ಎದೊಳ್ತೀನಿ ಹೋಗಮ್ಮ. ನಿನ್ ದಂಡಕ್ ಕಣೆ ಓದಿಸಿರೋದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದಂಡಕ್ ನಿನ್ನ ಓದಿಸಿರೋದು. ಏನಕ್ಕೂ ಪ್ರಯೋಜನ ಇಲ್ಲ. ನಾಲಾಯಕ್ಕೂ ನೀನು, ಗೊತ್ತಾಯ್ತಾ? ಏನೊಂದು 5 ಪೈಸದ ಹೆಲ್ಪ್ ಮಾಡಲ್ಲ ನೀನು. ಯಾವಾಗ ಬಿತ್ಕೊಂಡೇ ಇರ್ತೀಯ. ನಿನಗೆ ಖರ್ಚು ಮಾಡ ಅಂತದ ನಮ್ಮೊಂದು ನಾಯಿ ತಗೊಂಬಂದು ಸಾಕಿರೋದಕ್ಕೆ ಎಷ್ಟೋ ನೀರು ತೋರ್ಸೋದು ನನ್ನ ಮೇಲೆ. ಏನೋ ಒಂಚೂರು ಹೆಲ್ಪ್ ಮಾಡೋದು, ಗೊತ್ತಾ? ನೀನು ಹಿಟ್ಟು ಹಾಕ್ತೀವಲ್ಲ, ನಾವು ಕೂಳು ಹಾಕ್ತೀವಲ್ಲ, ವೇಸ್ಟ್. ನಿನಗೆ ಪುಕ್ಸಟ್ಟೆ ಕೂಳು ನೀರು ತಿನ್ಕೊಂಡಿರೋದು ನೀನು. ಬಾ ಎದ್ದು ತಿಂಡಿ ಮಾಡಿಕ್ಕಿದ್ದೀರಿ, ನುಗ್ಬಾ. ನೀನ್ ಇಷ್ಟೊಂದೆಲ್ಲ ಬೈದ್ಬಿಟ್ಟು ಊಟ ಮಾಡಿ ಬಾ ಅಂದ್ರೆ ನನ್ ಗಂಟ್ಲಲ್ಲಿ ಅನ್ನ ಇಳಿಯುತ್ತಾ? ಪಾಪ ನನ್ನ ಮಗಳು ಇಷ್ಟು ಬೇಗ ಬದಲಾಗ್ಬಿಟ್ಟಿದ್ದಾಳಲ್ಲ. ಸುಮ್ಮನೆ ಬೈದ್ಬಿಟ್ನಪ್ಪ ಅವಳಿಗೆ. ಇಷ್ಟೊಂದೆಲ್ಲ ಬೈದು ಅನ್ನ ತಿನ್ಬಾ ಅಂದ್ರೆ ಯಾರಿಗೆ ತಾನೇ ಅನ್ನ ಇಳಿಯುತ್ತೆ ಗಂಟ್ಲಲ್ಲಿ? ನಾನು ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿಂತೀನಿ. ಈ ತಗೊಳ್ಳುತ್ತೆ ತಿಂಡಿಯಾ? ಅತ್ತೆ ತಿಂಡಿ ಚೆನ್ನಾಗೈತಾ? ಚೆನ್ನಾಗೈತೆ ಕಣೆ. ಅತ್ತೆ ತಿಂಡಿ ಚೆನ್ನಾಗೈತಾ? ಏನಿನ ಅಬ್ರುವೆ ತಿನ್ನಕಾರ ಬಿಡು. ಚೆನ್ನಾಗೈತೆ ಚೆನ್ನಾಗೈತೆ ಕಣೆ. ನಿನ್ನ ಅಬ್ರುವೆ ಎದ್ದು ಒಳಗ ಕೆಲಸ ನೋಡು. ಏನು ಅಪ್ರೂಪ್ ಕೊಡ್ತೀವಿ, ಚೆನ್ನಾಗಿ ತಿಂಡಿ ಮಾಡ್ಬಿಟ್ಟು ಏನು ಚೆನ್ನಾಗತ್ತೆ ಅಂತ ಕೇಳ್ಕೊಂಡೆ ಕುತ್ಕೊಂಡ್ಬಿಟ್ಟಾರಲ್ಲ. ಈಗ ಅಲ್ಲ ಕಣತೆ, ಬೆಳಗ್ಗೆನೆ ಎದ್ದಷ್ಟು ಕಷ್ಟಪಟ್ಟು ತಿಂಡಿ ಮಾಡಿದ್ದೀನಿ. ಚೆನ್ನಾಗೈತಾ ಅಂದ್ರೆ ಚೆನ್ನಾಗೈತೆ ಅನ್ನೋ ಬಾಯಿ ನೋವಲ್ಲ ನಿಮಗೆ. ಬಿಡಿ, ಕೇಳಲ್ಲ. ಮೊಟ್ಟೆ ಬೇಯಿಸಿದ್ವಾರೆ, ಅವ್ರು ಮೊಟ್ಟೆನೇ ಹಾಕ್ಲಿಲ್ವಲ್ಲ. ಸನ ಮೊಟ್ಟೆ ಹಾಕಿ ಬಂದ.
ಮೊಟ್ಟೆ ಇಲ್ಲ ಅತ್ತೆ, ಖಾಲಿ. ಎಲ್ಲಾರ್ಗು ಒಂದೊಂದಂತಾನೆ ಬೇಯಿಸಿದ್ದೆ, ಅದೇನೋ ಒಂದ್ ಶಾರ್ಟೇಜ್ ಬರ್ತಾ ಇದೆ. ಕರೆಕ್ಟಾಗಿ ನೋಡಿ ಹಾಕ್ಬೇಕು ತಾನೆ, ಎಷ್ಟು ಜನ ಇದೀವಿ ಎಲ್ಲರಿಗೂ ಒಂದೊಂದು ಹಾಕ್ಬೇಕು ತಾನೆ ನೀನು. ಅಯ್ಯೋ ಇಲ್ಲ ಅತ್ತೆ, ನಾನು ಕರೆಕ್ಟಾಗಿ ಎಣಿಸ್ಬಿಟ್ಟು ಹಾಕಿದ್ದೀನಿ ಎಲ್ಲಾರ್ಗು ಒಂದೊಂದು ಅಂತ. ಅದು ಹೆಂಗ್ ಮಿಸ್ ಆಯ್ತು ಅಂತ ಗೊತ್ತಿಲ್ಲ. ನೀನು ಯಾವ ಗ್ಯಾನ್ದಲ್ಲಿ ಹಾಕಿದೀಯ ಏನೋ ತಗೋ, ಒಂದು ಕಮ್ಮಿನೇ ಹಾಕಿರ್ತೀಯ. ಕರೆಕ್ಟಾಗಿ ಹಾಕಿದ್ರೆ ಏನಾಗ್ಬಿಡುತ್ತೆ, ನಮ್ಮ ಮನೇಲೇನು ದೆವ್ವ ಗಿವ್ವ ಐತೇನೆ ಬಂದು ತಿಂದು ಬಿಡಕ್ಕೆ, ನಮ್ಮದು ಹಾಕ್ಫಸ್ಟು. ಅಯ್ಯೋ ಕರೆಕ್ಟು ಅತ್ತೆ, ಆ ದೆವ್ವ ಇದೇನಾ ಅಂತ ಒಂದ್ಸಲಿ ನೋಡಿ. ಗೊತ್ತಾಯ್ತಾ ಅತ್ತೆ ಇವಾಗ ನಮ್ಮ ಮನೇಲಿ ಯಾವ ದೆವ್ವ ಬಂದು ತಿಂದೋಗಿದೆ ಅಂತ?